ನೋಡಿ ಹೊಸ ಹೇರ್ ಕಟ್ ನಂದು ಹೇಗಿದೆ. ಸೊ ಫೌಂಡೇಶನ್ ಹಾಕೈತಿ, ಇವಾಗ ಲಿಪ್ಸ್ಟಿಕ್ ಹಾಕತ್ತಾ ಇದ್ದೀನಿ. ಕಾಜಲ್ ಮೇನ್ ಕಾಜಲ್ ಹಾಕಿಲ್ಲ ಅಂದರೆ ಹುಷಾರಿಲ್ಲರ ಥರ ಕಾಣಿಸ್ತೀನಿ. ಯವ್ವ ಹುಸಿ ಸಿಕ್ಕಾಗಿಲ್ಲ. ಹಾಯ್ ಹಲೋ ನಮಸ್ಕಾರ. ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ. ಬೇಗ ಪಟ ಅಂತ ರೆಡಿ ಆಗ್ತೀನಿ. ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿ ಫುಲ್ ವಿಡಿಯೋ ನೋಡಿ. ಫಸ್ಟು ಫೇಸ್ ವಾಶ್ ಮಾಡಿ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ ಹಾಕ್ತಾಯಿದ್ದೀನಿ. ಸೊ ಇದು ಜಾಸ್ತಿ ರೆಡಿ ಆಗೋದು ಅಂದರೆ ಪಾರ್ಟಿಗೆ ರೆಡಿ ಆಗೋದು ಅಂದರೆ ಜಾಸ್ತಿ ಮೇಕಪ್ ಅಂದರೆ ಇದೇನೆ ನಂದು. ಬರೀ ಸಿಂಪಲಾಗಿ ಎಲ್ಲರೂ ಹೋಗ್ತೀನಿ ಅಂತ ಅಂದಾಗ ಕಡಿಮೆ ಮಾಡ್ತೀನಿ. ಇವತ್ತೇ ಜಾಸ್ತಿ ಮಾಡೋದು. ಎಷ್ಟು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ. ಸ್ಕ್ರಬ್ ಮಾಡೋಕ್ಕೆ ಬ್ರಷು ಅದೆಲ್ಲ ಯೂಸ್ ಮಾಡಲ್ಲ. ಪಟ ಅಂತ ಕೈಯಲ್ಲೇ ಮಾಡ್ಕೊಳ್ಳೋದು. ಎಲ್ಲ ಇದ್ದಾವೆ, ಬ್ರಷು ಮತ್ತು ಏನೇನೋ ಇದ್ದಾವೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಆದರೆ ಯೂಸೇ ಮಾಡಲ್ಲ. ಸೊ ಇದರಲ್ಲಿ ಸ್ವಲ್ಪ ಮಾಯಿಶ್ಚರೈಸರ್ ಹಂಗೆ ಮಿಕ್ಕಿದೆ. ಕೈಗೆ ಹಾಕೋ. ಸೊ ಇವಾಗ ಪ್ರೈಮರ್ ಹಾಕ್ತಾಯಿದ್ದೀನಿ. ಇದು ರೀಕೋಡ್ ಅಂತ. ಇದನ್ನ ನನಗೆ ದೀಪಾವಳಿಗೆ ಏನು ಗಿಫ್ಟ್ ಬಂದಿದ್ದಿದ್ದು ಯಾವುದೋ ಒಂದು ಆ್ಯಪಿಂದ. ಇದು ಮತ್ತು ಫೌಂಡೇಶನ್ ಕ್ರೀಮು ಎಲ್ಲನೂ ಕೊಟ್ಟಿದ್ರು, ದೀಪಗಳು ಎಲ್ಲನೂ ಕೊಟ್ಟಿದ್ರು, ಕ್ಯಾಂಡಲ್ಸು ಎಲ್ಲ. ಸೊ ಅದ್ರದ್ದು ಹಚ್ತಾ ಇದ್ದೀನಿ. ಸೊ ಪಿಂಪಲ್ಸ್ ಎಲ್ಲ ಅಷ್ಟಾಗಿ ಆಗಲ್ಲ ನನಗೆ. ರೇರ್ ಅಂದರೆ ರೇರು ಪಿಂಪಲ್ಸ್ ಆಗೋದು. ಅದು ಒಂದೇ ದಿನಕ್ಕೆ ಹೋಗ್ಬಿಡತ್ತೆ. ನಾನು ಮುಂಚೆ ಎಲ್ಲ ನನಗೆ ಇಷ್ಟ ಪಿಂಪಲ್ಸ್ ಅಂತಂದರೆ ಆವಾಗ ಫ್ರೆಂಡ್ಸಿಗೆ ಆಗಿರುತ್ತಲ್ಲ, ಆವಾಗ ಅವ್ರ ಕೆನ್ನೆಗೆ ನನ್ನ ಕೆನ್ನೆ ಟಚ್ ಮಾಡೋದು ಹಂಗೆ ಮಾಡ್ತಾಯಿದ್ದೆ, ನನಗೂ ಆಗಲಿ ಅಂತ. ಇವತ್ತು ಫೌಂಡೇಶನ್ ಕ್ರೀಮ್ ಮೆಬಿಲಿನ್ ಯೂಸ್ ಮಾಡ್ತಾಯಿದ್ದೀನಿ. ಮೆಬಿಲಿನ್ ಲ್ಯೂಮಿ ಮ್ಯಾಟ್ ಫೌಂಡೇಶನು. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಮೇಕಪ್. ಸೊ ಮಾಯಿಶ್ಚರೈಸರು ಮತ್ತು ಫೌಂಡೇಶನ್ ಎರಡೂ ಮಿಕ್ಸ್ ಮಾಡಿ ಹಾಕ್ತೀನಿ. ಇಲ್ಲ ಅಂತ ಒಂಥರ ಡ್ರೈ ಅಂತ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ. ಟೈಮ್ ಆಯಿತು, ಫೋನ್ ಬರ್ತಾರೆ. ಪವಿ ಫೋನ್ ಮಾಡ್ತಾ ಇದ್ದಾನೆ. ನಂದೀಪಿಗೆ ಇನ್ನೂ ಮೀಟಿಂಗೇ ಮುಗ್ದಿಲ್ಲ, ಅವನಿನ್ನೂ ಮೀಟಿಂಗಲ್ಲಿದ್ದಾನೆ. ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದ್ರು ಮಾಡಿದ್ದೀನಿ ಅಂತ ಗೊತ್ತಾಗಬೇಕು ಅವರಿಗೆ. ಮಕ್ಕ ಕೂಗಿತಾರೆ. ಕ್ಯಾಮ್ರಾ ನೋಡ್ಕೊಂಡು ರೆಡಿ ಆಗೋಕ್ಕೆ ತುಂಬ ಕಷ್ಟನಪ್ಪ. ಸೊ ಫೌಂಡೇಶನ್ ಹಾಕೈತಿ, ಇವಾಗ ಲಿಪ್ಸ್ಟಿಕ್ ಹಾಕತ್ತಾ ಇದ್ದೀನಿ. ಸಗಣಿ ನೀನೇ ಹಾಕು. ಸಗಣಿ ಮೀಟಿಂಗ್ ಮುಗೀತು, ಎದ್ದು ಬಂದು ಆಡ್ತವನೆ. ಬೇಗ ರೆಡಿ ಆಗು. ಅಲ್ಲಿ ಪವಿ ಫೋನ್ ಮಾಡಿ ಬೈತವನೆ. ಸೊ ಲಿಪ್ಸ್ಟಿಕ್ ಆಯಿತು. ಇವಾಗ ಕಾಜಲ್ ಎಲ್ಲೋಯ್ತು? ಇನ್ನೊಂದು ಅವರು ನಿನಗೆ ಮೀಟಿಂಗಿಂದ ಏಳಿಸ್ಬಾರ್ದಾಗಿತ್ತು. ನೀನು ಇಲ್ಲೇ ಬಿಟ್ಟು ಹೋಗ್ಬೇಕಾಗಿತ್ತು. ನೀನು ಅವಾಗ ಹತ್ಕೊಂಡು ನನ್ನ ಬಿಟ್ಟು ಹೋಗ್ಬಿಟ್ರು. ಕಾಜಲ್ ಮೇನ್ ಕಾಜಲ್ ಹಾಕಿಲ್ಲ ಅಂದರೆ ಹುಷಾರಿಲ್ಲರ ಥರ ಕಾಣಿಸ್ತೀನಿ. ಇವನಿಗೆ ನಾನು ಕಾಜಲ್ ಹಾಕೋದೇ ಇಷ್ಟ ಆಗಲ್ಲ. ಚಿನ್ನಿ, ನಿಂದು ಇದು ತಗೊಂಡಿದ್ದೀಯಲ್ಲ ಟಾಪು, ಸ್ವೆಟ್ ಶರ್ಟ್, ಎಷ್ಟು ಗೊತ್ತಾ ಅದಕ್ಕೆ? ಹ್ಞೂ, ಇದ್ರಲ್ಲಿ ಹಾಕ್ಲಾಗೆ ಸರಿ ಹೋಗ್ತಿಲ್ಲ.
ಪವರ್ ಬ್ಯಾಂಕ್ ಎಲ್ಲಿದೆ ಗೊತ್ತಾ? ಹಾಕು ಆ ಕಡೆ, ಇದ್ರಲ್ಲಿ ಡ್ರಾಯರಲ್ಲಿ ಇರಬೇಕು. ಸೊ ಇಷ್ಟೇ ಮೇಕಪ್. ಒಂಚೂರು ಐಬ್ರೋ ಪೆನ್ಸಿಲು, ನಾರ್ಮಲ್ ಐಬ್ರೋ ಪೆನ್ಸಿಲ್ ಇದು 20 ರೂಪಾಯಿದು 30 ರೂಪಾಯಿದು. ಒಂದು 900 ರುಪೀಸ್ ತಗೊಂಡಿದ್ದೆ ಐಬ್ರೋದು, ಬಿದ್ದು ಒಡೆದೇ ಹೋಗೈತೆ, ಪುಡಿ 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 ಬರುತ್ತೆ. ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ನೋಡಿ, ನ್ಯೂ ಇಯರ್ಗೆ ನಾನು ಐಬ್ರೋ ಮಾಡಿಸ್ಕೊತೀನಿ ಅಂತ ಅಂದರೂ ಇವನು ಬಿಟ್ಟಿಲ್ಲ. ಚಿನಿ, ನಿನ್ನಂಗೆ ಡಿಸ್ಟರ್ಬ್ ಮಾಡಬೇಡ. ಹಾಂ, ಅಲ್ಲೋಗಿ ಪವಿ ಮನೇಲಿ ಮಾಡ್ಕೊ, ಅವನ ಮನೆ ಇದನ್ನ ತಗೊಂಡಿರೋದು ಕರ್ಲರ್ ಥರ ಇದೆಯಲ್ಲ ಅದನ್ನ. ಸೊ ಇಷ್ಟೇ ಎಲ್ಲ ಆಯಿತು. ಇವಾಗ ಲಾಸ್ಟಿಗೆ ನನ್ನ ಕಿವಿ ನೋಡ್ಬಿಟ್ರಾ? ನೋಡಿ ಇಷ್ಟು ಕಟ್ಟಾಗಿ ಕಾಣುತ್ತಲ್ಲ, ಹಂಗಿದ್ರೆ ಅದೃಷ್ಟ ಅಂತೆ. ಚಿನ್ನಿ, ಆನೆ ಕಿವಿ ಇದ್ರೆ ಅದೃಷ್ಟ ಅಂತೆ, ಅದಕ್ಕೆ ನಿನ್ನಂಗೆ ಸಿಕ್ಕಿರೋದು. ಇದೇ ಖುಷಿಗೆ ಒಂದು ಟಾಪ್ ಕೊಡಿಸ್ತೀಯಾ? ಸೊ ಇದು ಶುಗರ್ದು ಸೆಟ್ಟಿಂಗ್ ಸ್ಪ್ರೇ ಹಾಕೋತಾ ಇದ್ದೀನಿ. ಗೊತ್ತಾನೆ ಇಲ್ಲ. ಇದು ಹಾಕೊಂಡ್ರೆ ಸ್ಕಿನ್ ಗ್ಲೋ ಬರುತ್ತೆ, ಮತ್ತು ತುಂಬ ಹೊತ್ತು ಸ್ವೆಟ್ ಆದ್ರೂ ಮೇಕಪ್ಪು ಏನೂ ಆಗಲ್ಲ. ನಾವಿವಾಗ ರಾಮನಗರ ಹತ್ರ ಹೋಗಬೇಕು, ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲಾಂದರೆ ನಾನು ಫುಲ್ ಸ್ವೆಟ್ಟಾಗಿ ಹೋಗಿರ್ತೈತೆ ಅಷ್ಟೆ. ನೀನು ಆಡ್ತಾನೆ ಆಯ್ಕೆ. ಬೆಡ್ ಮೇಲೆ ಟ್ರೈಪಾಡ್ ಇಟ್ಟಿದ್ದೀನಿ ಕನ್ನಡಿ. ಈ ಸ್ಕ್ರೀನ್ ಏನಕ್ಕೆ ಗೊತ್ತಾ ಹಾಕಿರೋದು? ಬೆಡ್ಡು ಯಾವತ್ತೂ ಕಿಟಕಿ ಅಂತೀನಿ, ಮಿರರಲ್ಲಿ ಬೆಡ್ಡು ಕಾಣಿಸ್ಬಾರ್ದಂತೆ ರೂಮ್ಗಳಲ್ಲಿ. ಬೆಡ್ ಕಾಣಿಸಿದ್ರೆ ಹುಷಾರಿಲ್ಲಂಗಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟ್. ಆಮೇಲೆ ಗಂಡ ಹೆಂಡತಿ ಮಲ್ಗೋದು ಮಿರರಲ್ಲಿ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಹಾಕಿದ್ದೀವಿ. ಇವಾಗ ಹೇರ್ ಸ್ಟೈಲ್ ನೋಡಿ, ಹೊಸ ಹೇರ್ ಕಟ್ ನಂದು ಹೇಗಿದೆ. ನಿಜ ಅನ್ಕೊಂಡ್ರಾ? ಅಯ್ಯಪ್ಪ ಚಿಂಟೆ. ಸೊ ಇದನ್ನ ಹಿಂಗೆ ಹಾಕೊಳ್ಳೋದಷ್ಟೆ. ಸೊ ಹೇರ್ ಸ್ಟೈಲ್ ರೆಡಿ. ಯಾರಿಗೆಲ್ಲ ಈ ಥರ ಕಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಕಟ್ ಮಾಡಿಸ್ಬಿಟ್ಟು ಅಯ್ಯೋ ಹಿಂಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬದಲು ಈ ಥರದ್ದು ಒಂದು ತಗೊಳ್ಳಿ. ಮೀಶೋದಲ್ಲಿ ಐತೆ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ತುಂಬ ಸಲ ಈ ಥರ ಹೇರ್ ಕಟ್ ಮಾಡಿಸಿದ್ದೀನಿ. ಈ ಥರ ಹೇರ್ ಕಟ್ ಮಾಡಿಸಿದ್ರೆ ಏನು ಗೊತ್ತಾ, ಒಂದೇ ವಾರ ಆಮೇಲಿಂದ ಇಷ್ಟು ಉದ್ದ ಬೆಳೆದು ಬಿಡುತ್ತೆ. ಒಂದು ಫೋಟೋ ತಗೊಳ್ಳೋಣ ತಮ್ಮನೇಲ್ಗೆ. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಂತ. ಮೊದಲೇ ಟೈಮ್ ಇಲ್ಲ, ನಾನು ಇದೆಲ್ಲ ಮಾಡ್ತಾ ಕೂತಿದ್ದೀನಿ. ಇದೇನು ಹಾಕೊಳ್ಳಲ್ಲ, ಸುಮ್ಮನೆ ತಲೆ ಬಚ್ಕೊಳ್ಳೋದು. ತುಂಬ ಜನ ಹೇಳಿದ್ರು ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಇವಾಗ ಮಧ್ಯಕ್ಕೆ ಕ್ರಾಪು ತೆಗೆದು ಬಾಚ್ತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿದೆ. ಕೂದಲು ಕೂಡ ಅಷ್ಟೇ, ಇವಾಗೇನೋ ಒಂಥರ ತುಂಬ ಚೆನ್ನಾಗಾಗಿದೆ ಕೂದಲು. ನಾನೇನು ಹೇರ್ ಕೇರ್ ಏನು ಮಾಡಲ್ಲ. ಯವ್ವ ಹುಸಿ ಸಿಕ್ಕಾಗಿಲ್ಲ. ನೆನ್ನೆ ತಲೆಗೆ ಸ್ನಾನ ಮಾಡಿ ತಲೆನೇ ಬಚ್ಚಿರಲಿಲ್ಲ, ಮತ್ತು ಇವತ್ತು ತಲೆಗೆ ಸ್ನಾನ ಮಾಡಿದೆ. ತಲೆ ಅಂತೂ ಇಲ್ಲಿ ಬಾಚ್ಕೊಳ್ಳೋಕ್ಕೆ ಆಗಲ್ಲಪ್ಪ ಕ್ಯಾಮ್ರಾದಲ್ಲಿ. ಈ ಅಪಾರ್ಟ್ಮೆಂಟಿಗೆ ಬಂದರೆ ಮನೆ ಕತ್ಲೆ ಆಗುತ್ತೆ. ಮನೆ ಬೇರೆ ಹುಡುಕ್ತಾ ಇದ್ದೀವಿ, ಬೇಗ ಸಿಕ್ಕಿದ್ರೆ ಚೇಂಜ್ ಮಾಡ್ತೀವಪ್ಪ. ಅಪಾರ್ಟ್ಮೆಂಟಲ್ಲಿ ಏನು ಗೊತ್ತಾ, ಪಕ್ಕದಲ್ಲೇ ಮನೆ ಇರುತ್ತೆ, ಹಂಗಾಗಿ ಫುಲ್ಲು ಕತ್ಲೆ. ಯಾಕೋ ಸರಿ ಹೋಗ್ತಲ್ಲ. ಸೊ ತಲೆ ಬಚ್ಕೊತೀನಿ ಆ ಕಡೆ ಹೋಗಿ.
ಸೊ ನಾನು ರೆಡಿ. ಅಲ್ಲಿಗೆ ಹೋದ್ಮೇಲೆ ನಾನು ಪಾರ್ಟಿ ವೇರ್ ಡ್ರೆಸ್ ಹಾಕ್ಕೊತೀನಿ. ಸೊ ಸದ್ಯಕ್ಕೆ ಒಂದು ಲಿಪ್ಸ್ಟಿಕ್ ಒಂದು ಜೊತೆಗೆ ತಗೊಂಡು ಹೋಗಿರ್ತೀನಿ. ಅಲ್ಲಿ ಹೋಗಿ ಸುಮ್ಮನೆ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟೆ. ಸೊ ನಾನು ಹಾಕೋ ಕಾಂಪ್ಯಾಕ್ಟ್ ಪೌಡರ್ ತೋರಿಸ್ತೀನಿ. ದಿಸ್ ಈಸ್ ಕಾಂಪ್ಯಾಕ್ಟ್ ಪೌಡರ್. ಇದು ಮೆಬಿಲಿಂದ ಫಿಟ್ ಮಿ, ಇದು ಲೂಸ್ ಪೌಡರ್ ಇದು. ಸೊ ಇದನ್ನು ತೊಗೊಂಡಿರ್ತೀನಿ. ಅಲ್ಲಿ ಹೋಗಿ ಟಚಪ್ ಮಾಡ್ತೀನಿ. ಚಿನ್ನಿ ಬೇಗ ಬಾಯ್. ಸೊ ಇದು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಎಷ್ಟು ಬೇಗ ಮುಗೀತು ನೋಡಿ. ನಾನು ಇಷ್ಟೇ ಮೇಕಪ್ ಮಾಡೋದು. ಆ್ಯಕ್ಚುಲಿ ಇದೇ ಜಾಸ್ತಿ, ಇವತ್ತಿಂದೇ ಜಾಸ್ತಿ. ಬೇರೆ ದಿನ ಎಲ್ಲ ಇಷ್ಟು ಮಾಡಲ್ಲ. ಪ್ರೈಮರ್ ಎಲ್ಲ ಹಚ್ಚಿದ್ನಲ್ಲ ಇವತ್ತು, ಬೇರೆ ದಿನ ಎಲ್ಲ ಪ್ರೈಮರ್ ಹಚ್ಚಲ್ಲ. ಬರೀ ಫೌಂಡೇಶನ್ನು ಇಲ್ಲ ಅಂತಂದರೆ ನಾರ್ಮಲ್ ಕ್ರೀಮ್ ಬರುತ್ತಲ್ಲ, ಓಲೆ ಕ್ರೀಮ್ ಆ ಥರ, ಇಲ್ಲ ಅಂತಂದರೆ ಒಂದು ಫೌಂಡೇಶನ್ ಎರಡನ್ನು ಮಿಕ್ಸ್ ಮಾಡಿ ಹಚ್ತೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಇದು ಬರೀ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹ್ಯಾಪಿ ನ್ಯೂ ಇಯರ್.